ಹಲೋ ಸರ್, ನಾಗರಾಜು. ಎಲ್ಲಿ ಸಿಗ್ತೀರಾ? ಬಾಸು ಬೇಗ ಫ್ಯಾಕ್ಟ್ರಿ ಹತ್ರ ಬಾ. ಬನ್ನಿ. ಓಕೆ, ಫ್ಯಾಕ್ಟ್ರಿ ಹತ್ರ ಸಿಗ್ತೀನಿ. ಅಣ್ಣ ಇಲ್ಲೇ ಹಾಸ್ಟೆಲ್ ಹತ್ರ ಬನ್ನಿ. ಅಣ್ಣ, ಹಾಸ್ಟೆಲ್ ಹತ್ರ ಬರ್ತೀನಿ. ಅಣ್ಣ ಸ್ವಲ್ಪ ಬೇಗ ಬಾ ಅಣ್ಣ. ಸ್ವಪ್ನ ಜಾಲ. ಹಲೋ ಹಲೋ, ಬನ್ನಿ. ಬಾಕಿ ನಾಳೆ ಕೊಡಿ. ನಾಗರಾಜು, ಏನೋ ಸುರೇಶ, 5 ತಿಂಗಳಿಂದ ಬರ್ತಾನೆ ಇಲ್ಲ. ಎಲ್ಲಪ್ಪ ನೀನ್ ಯಾವ ಊರ್ ಇವ್ರನ್ನ ಸುತ್ತಾಡ್ತಿರ್ತೀಯ? ನನ್ ಕೆಲ್ಸನೇ ಅದು. ಇವಾಗ ಫ್ರೀ ಇದೆಯಾ? ಬಾ, ಕೆಲ್ಸ ಅದೇ. ಹಲೋ, ಹೇಳಿ ಸರ್. DM2 ಕಲೆಕ್ಟ್ ಆಯ್ತಾ? ಅವ್ರು ಕೊಟ್ರು, ಆದ್ರೆ ನವೀನ್ ಕೊಟ್ಟಿಲ್ಲ. ರಾಮ್ ಅವ್ರ ಮನೆ 4 ದಿನದಿಂದ ಬೀಗ. ಅವ್ರ ಊರ್ನಲ್ಲೇ ಇಲ್ಲ. ನೋಡ್ರಿ, ಬೇಗ ಹುಡ್ಕಿ, ಮೇಲಿಂದ ಕಾಲ್ ಜಾಸ್ತಿ ಬರ್ತಿದೆ. ಓಕೆ ಸರ್. ಇಲ್ಲಿ ಸ್ವಲ್ಪ ಕೆಲ್ಸ ಅದೇ. ಶ್ರುತಿ ಮದ್ವೆಗೆ ಯಾಕೆ ಬರ್ಲಿಲ್ಲ? ಇಲ್ಲ. ಈಗ ನೀನು ಹೋಗಿದ್ದೆ. ಸ್ಕೂಲ್ ನನ್ನ ಪ್ಯಾರಿ ಅವಳು. ಹುಡುಗನೋ ಅಂಕಲ್. ಅವ್ರ ಜೋಡಿ ಸರಿ ಇಲ್ಲ ಮಗ. ಏನ್ ಮಾಡ್ತೀಯ ಮಗ? ಎಲ್ಲ ದುಡ್ಡು. 2 ವರ್ಷ ಇದ್ದಿದ್ರೆ ಸಾಕಾಗಿತ್ತು. ನಾನೇ ಮದ್ವೆ ಆಗ್ತಿದ್ದೆ. ನಮ್ಗೆಲ್ಲ ಯಾರು ಬೀಳ್ತಾರ ಗುರು? ಸ್ವಲ್ಪ ಪರ್ಸನಲ್ ಮಗ. ಹಾಸ್ಪಿಟಲ್ ಕಡಿಮೆ ಬರ್ಬೇಕು. ಮಗ ಪರ್ಸನಲ್ ಅಂತ ಏನೇನೋ ಮಾಡ್ತಾನೆ. ಒಳ್ಳೆ ಬಡ್ದಿತ್ತಿಲ್ಗೆ. ಬಾರೋ ಎಲ್ಗೋ? ಬಾರ ಸುಮ್ನೆ. ಹಾಸ್ಟೆಲ್ಗೂ ಬಿಟ್ಟಿಲ್ವಾ? ಏನೇನ್ ಮಾಡ್ತಾನ? ಛೇ, ಮನೆಗಾದ್ರೂ ಹೋಗ್ಬೇಕಿತ್ತು. ಯಾಕಾದ್ರೂ ಬಂದು ಗಮ್ ತಗಬ. ಮಗ ಗಮ್ಮು. ಬಸ್ ಸ್ಟ್ಯಾಂಡ್ಗೆ ಯಾಕೋ? ಮಗ, ಇಲ್ಲೇ ಕುಂತಿರು, 5 ನಿಮಿಷ ಬಂದೆ. ಆಯ್ತು ಬಾ, ಇಲ್ಲೇ ಕೂತಿರ್ತೀನಿ. ಹಲೋ ಹಲೋ, ಎಲ್ಲಿದೆ? ಮೈಸೂರು ಬಸ್. ನೀನು ನಿಂತಿರೋ ಬಸ್ ಪಕ್ಕದ ಬಸ್ K115587. ಎಮರ್ಜೆನ್ಸಿ ಎಕ್ಸಿಟಲ್ ಕೊಡು. ಪಾರ್ಸಲ್ ರೆಡಿನಾ? ಹಿಂದೆ ಡೋರ್ ಹತ್ರ ಹೋಗು. ಸರ್, ಎಲ್ಲ ಕಲೆಕ್ಟ್ ಆಯ್ತು. ಆ ನಂಬರ್ಗೆ ಕಾಲ್ ಮಾಡು. ಯಾವ್ದೋ ಮಗ ಇದು ಪಾರ್ಸಲ್ಲು? ಬಾ ಹೇಳ್ತೀನಿ. ಮಗ ನಂದೇ ಪಾಸ್ಬುಕ್ಕು.
ಇಲ್ಲಿಗೆ ನನ್ನ ಕೆಲಸ ಮುಗೀತು. ಟೀ ಕುಡಿತೀಯೋ, ಕಾಫಿ ಕುಡಿತೀಯೋ, ಜ್ಯೂಸ್ ಕುಡಿತೀಯೋ? ಬಾ ಟೀ ಕುಡಿಯೋಣ. ಈ ಬಿಸಿಲಲ್ಲಿ ಟೀ ಕುಡಿತೀಯಾ? ಬಾ ಜ್ಯೂಸ್ ಕುಡಿಯೋಣ. ಓಕೆ. ಏನನ್ನಾಗ ಇದೆಲ್ಲ? ಇರೋ. ನೋಡು ಇವತ್ತಿನ ಸಂಪಾದನೆ. ಮಗ ಇದೆಲ್ಲ ಏನೋ ಒಂದೂ ಗೊತ್ತಾಗ್ತಿಲ್ಲ. ಕ್ರಿಕೆಟ್ ಬೆಟ್ಟಿಂಗ್ ದುಡ್ಡು, ಇದು ನನ್ನ ಕಮಿಷನ್. ಕ್ರಿಕೆಟ್ ಬೆಟ್ಟಿಂಗಾ? ಮಂಡ್ಯದ ಕಲೆಕ್ಟರ್ 4, ನಂತರ ಇನ್ನೂ 4 ಜನ ಅವ್ರೆ. ಅವ್ರು ಯಾರು ಅಂತಾನೂ ಗೊತ್ತಿಲ್ಲ. ಇದೇನೋ ಒಂದೂ ಗೊತ್ತಾಗ್ತಿಲ್ಲ. ಇದು ಬೆಟ್ಟಿಂಗ್ ಅಂತ. ಯಾರೋ ಒಬ್ಬ ಮೇನ್ ಬುಕ್ಕಿ ಮುಂಬೈ ಅವನೇ ಇಡೀ ದೇಶದಲ್ಲಿ ಬ್ರಾಂಚ್ಗಳಿವೆ. ಈ ನೆಟ್ವರ್ಕ್ ಯಾರು ಅಂತಾನೆ ಗೊತ್ತಾಗಲ್ಲ. ನಮ್ಮ ಕರ್ನಾಟಕದಲ್ಲಿ ಎಲ್ಲ ಜಿಲ್ಲೆಗೂ ಬುಕ್ಕಿ ಅಂತ ಇರ್ತಾನೆ. ಅವ್ನು ಯಾರು ಅಂತಾನೂ ಗೊತ್ತಿಲ್ಲ. ಫೋನ್ ಮಾಡ್ತಾರೆ, ಸಿಂಬಲ್ ಕೊಡ್ತಾರೆ, ಅದಕ್ಕೆ ಕಮಿಷನ್ ಕೊಡ್ತಾರೆ. ಯಾರು ಅಂತ ಗೊತ್ತಿಲ್ಲ, ಆದ್ರೆ ನಾನು ಯಾರ ಹತ್ರ ಮಾತಾಡ್ತೀನಿ ಅಂತ ಗೊತ್ತಾಗುತ್ತೆ ಅಂತ ನೆಟ್ವರ್ಕ್ ಇದು. ಈ ನೆಟ್ವರ್ಕ್ನಲ್ಲಿ ಆಟೋ ಡ್ರೈವರು, ಸ್ಕೂಲ್ ಹುಡುಗರು, ಕಾಲೇಜ್ ಹುಡುಗರು, ಅಂಗಡಿಯವರು, ಮೆಕ್ಯಾನಿಕಲ್ಸ್, ಬಡ್ಡಿ ಮಾಡೋರು ಮತ್ತು ಎಲ್ಲರೂ ಈ ದಂಧೆಗೆ ದುಡ್ಡು ಕೊಡ್ತಾರೆ. ಅವರಿಗೆ ದುಡ್ಡು ಕೊಡೋದು, ಕಲೆಕ್ಟ್ ಮಾಡೋದು, ಅಷ್ಟೇ ನನ್ನ ಕೆಲಸ. ಆಗ ನಮಸ್ಕಾರ, ನಂಗೆ ಇದೆಲ್ಲ ಬೇಡ, ಬಿಟ್ಬಿಡು. ಬಿಡು ಮಗ, ನಿನ್ಗಿದೆಲ್ಲ ಗೊತ್ತಾಗಲ್ಲ. ಏನೋ ಪಾಸ್ಬುಕ್ಕು? ಮಗ ಸ್ಕಾಲರ್ಶಿಪ್ ದುಡ್ಡು ಬಂತು, ಒಂದು ಮೊಬೈಲ್ ತಗೊಳ್ಳೋಣ ಅಂತ. ಈ ದುಡ್ಡು ಬಂದಿರೋದು ನಮ್ಮ ಅಮ್ಮಗೂ ಗೊತ್ತಿಲ್ಲ. ಯಾವುದು? ರೆಡ್ಮಿ 3GB 9,000. 4GB ತಗೋ. ಇನ್ನೂ 1,000 ಇಲ್ಲ ಮಗ. ಹಲೋ, ಹೇಳಿ. ಯಾರ್ರಿ ಅದು? ನನ್ನ ಫ್ರೆಂಡ್. ಮಾತು ಜಾಸ್ತಿ ಆಯ್ತು. ಇಲ್ಲ ಸರ್. ಓಕೆ. 3GB ತಗೊಂಡ್ರು 1,000 ಇರುತ್ತೆ ತಾನೆ? 1,000 ಬೆಟ್ ಕಟ್ಟು. ಬಂದ್ರೆ 4GB ತಗೋಬೇಕು. ಇಲ್ಲ ಅಂದ್ರೂ 3GB ದುಡ್ಡಿದೆಯಲ್ಲ. ಲವ್ ಬೇಡ, ನಂಗೆ ಇಂಟ್ರೆಸ್ಟ್ ಇಲ್ಲ. ಮಗ ಒಂದ್ಸಲ ನೋಡು, ಫೋರ್ಸ್. ಬಾಬಾ ಬಂದೆ, ಇಲ್ಲೇ ಇದ್ದೀನಿ. ಎಲ್ಲಿದ್ದೀರಾ? 10 ನಿಮಿಷ. ಸರಿ ಬಾ, ಮನೆಗೆ ಬಿಡ್ತೀನಿ. ಮಗ 1,000 ಬೆಟ್ಟಿಂಗ್ ಕಟ್ತೀನಿ. ಯಾರ ಮೇಲೆ? KKR ವರ್ಸಸ್ ಸನ್ರೈಸರ್ಸ್. ಫೋನ್ ಮಾಡು. KKR ಸೋಡಿ 1,000ಕ್ಕೆ 900 ಇದೆ. KKR. It's a long drawn out first. Significant changes made by Sunrisers Hyderabad. You're seeing one of those coming out to bat. Beautiful strike. Look at that. He stopped though for a moment. That little hesitation towards the end. Had he have just kept moving his feet towards the end, it would have been no problems. A huge miss. Should have been caught. That one races away so quickly. ಹಬ್ಬ 4GBನ ತಗೋಬಹುದು. ಏನೋ ಸುರೇಶ್ ಲಕ್ಕು, ತಗೋ 980 ರೂಪಾಯಿ. ಮಗ 1,000 ತಾನೆ? 20 ರೂಪಾಯಿ ಕಮಿಷನ್ ಕಣೋ. ನನ್ಗುನಾ? ಬೇರೆಯವ್ರಿಗೆ 100, ನಿನಗೆ. ಆಯ್ತಾ ಮಗ, ಮೊಬೈಲ್ ತಗೋಣ. ಇರೋ, ಆತ್ರ ಬಿಡ್ಬೇಡ. ಇವತ್ತು ಮ್ಯಾಚ್ ಐತೆ. ನನ್ಗೆ ಇಂಟ್ರೆಸ್ಟ್ ಇಲ್ಲ ಮಗ. ನಿನ್ ಫೋರ್ಸ್ಗೆ ನಾನು ಆಡಿದ್ದು. ಆಡು, ನಿನ್ ಲಕ್ ಚೆನ್ನಾಗಿದೆ. ಆಡು ಮಗ, ಫೋರ್ಸ್ ಇಲ್ಲ. ಒಂದು ಚಾನ್ಸ್ ನೋಡೇ ಬಿಡೋಣ. ಸರಿ ಮಗ. ತಗೋ, ಇದು ನಮ್ಮ ಬುಕ್ಕಿ ನಂಬರು. ಕಾಲ್ ಮಾಡು. ಸರಿ ಮಗ. ಹಲೋ. MN4 ಅವ್ರ ನಂಬರ್ ಕೊಟ್ರು. DD ವರ್ಸಸ್ RCB. ಬಜಾರಲ್ಲಿ 5ಕ್ಕೆ 3 ಪೆಟ್ಟಿ ಐತೆ. ಏನೋ 5ಕ್ಕೆ 3 ಪೆಟ್ಟಿನಾ? ಓಕೆ ಸರ್, RCB. Top shot for. There he comes again. This time on the onside. ಓ ಸುರೇಶ, ಓ ಸುರೇಶ. ತಗೋ. ಏನ್ ಮಗ ನನ್ ಲಕ್ಕು? ಜಸ್ಟ್ ಮಿಸ್ಸು ಮಗ. ಇನ್ನೂ ಒಂದು ಮ್ಯಾಚ್ ಗೆದ್ದಿರ 4,000 ಸಿಗುತ್ತೆ. ಏನ್ ಮಾಡೋದು? ಇವಾಗ ಒಂದ್ ಸೈಡ್ ಬ್ಯಾಟಿಂಗ್ ಮುಗಿದೈತೆ. ಮ್ಯಾಚ್ ಮುಗಿಸ್ಕೊಂಡ್ ಫೋನ್ ತೊಗೊಳಕೋಣ.
ಏನ್ ಲಕ್ಕು, ಬಡತಕ್ಕೆ ಬರೀ ದುಡ್ಡು ಕೊಡೋದೇ ಆಯ್ತು. ಎಲ್ಲ ಇದೆಯಾ? ಸುರೇಶ, ಅರ್ಜೆಂಟ್ ಕೆಲಸ ಇದೆ, ನಾಳೆ ಸಿಗ್ತೀನಿ. ಸೆಕೆಂಡ್ ಮ್ಯಾಚ್ 60-40. ರಾಜಸ್ಥಾನ ಫೇವರ್. ಅಮೌಂಟ್ ಬೆಳಿಗ್ಗೆನೆ ತಲುಪಬೇಕು. ಓಕೆ ಡನ್. ಓಕೆ ಸರ್. It's touched his fingers and Shakib is nowhere in the picture. ಇರ್ಲಿ, ಇದೊಂದು ಮ್ಯಾಚ್ ಗೆಲ್ಲಿ, ನಾಳೆ ಮಿಸ್ಸೇ ಮಾಡೋದು ಬೇಡ. ಮೊಬೈಲ್ನ ತಗೊಂಡ್ಬಿಡ್ಬೇಕು. And he's gone for ಮಗ, ಮೊಬೈಲ್ ಏನೋ ಸೂಪರ್, ಇದ್ಕೊಂಡ್ ಬ್ಯಾಕ್ ಪಂಚ್ ಬುಕ್ ಮಾಡೋ. ಡ್ರಾಪ್ ಮ್ಯಾಚ್ ಟು ವೇ. ಮಂಡ್ಯ ಏಜೆಂಟ್ ನಾಗರಾಜ್, ಹೇಳಿ ಸರ್. ನಿಂದು ಸುರೇಶ್ದು ಸುತ್ತಾಟ ಜಾಸ್ತಿ ಆಗದೆ. ಹಾಗೇನಿಲ್ಲ. ನಿನ್ ದಂಧೆ ಅವ್ನ್ ಕಲ್ಸ್ಬೇಡ. ಕೊಡಿ ಸರ್. ನನ್ ಲಕ್ ಇಷ್ಟೇ. ಓಕೆ ಸರ್. ಸುರೇಶ, ಸುರೇಶ, ಬಂದೆ. ಶಿವು ಸಿಕ್ಕಿದ್ದ. ಏನ್ ಹೇಳ್ತಿದ್ದ? ಹಾಗೆ ಹೀಗೆ ಏನಾರು ಅಂತಿದ್ದ. ತಗೋ ಪೌಚ್. ಮಗ, ಅಮ್ಮ ಮನೇಲವ್ರೆ, ಮ್ಯಾಚ್ ಒಂದು ದುಡ್ಡು ಅಕೌಂಟ್ಗೆ ಹಾಕ್ಬಿಡು. ಮಗ, ಒಳ್ಳೆ ಮೊಬೈಲ್, ಥ್ಯಾಂಕ್ಸ್. ಮಗ, ಲೇಟ್ ಆಯ್ತು ದುಡ್ಡು. ಲವ್, ಶಿವಗೇನು ಹೇಳ್ಬೇಡ. ಸರ್, RCB 10,000 ಡನ್ ಸರ್. ಏನು RCB 10,000ನಾ? ಓಕೆ ಡನ್. beautifully played that and a wave of 4 to bring up a 400 in 2016 in 2020 cricket. He's been just unbelievable. ಹಲೋ, ಎಲ್ಲಿದ್ಯಾ? ಹಲೋ ರಾಜು, ನಾನು ಸ್ಟೇಡಿಯಂ, ಬೇಗ ಬಾ. ಸ್ಟೇಡಿಯಂ ಹತ್ರ ಬರ್ತೀನಿ. ಆಡು ಆಡು. ಎಷ್ಟು ದಿನ ಅಂತ ನಿನ್ನ ಅದೃಷ್ಟ ಚೆನ್ನಾಗಿ, ಒಂದ್ಸಲ ಈ ಅದೃಷ್ಟ ಮಾತ್ರ. ಸರ್, ಸುರೇಶ ಇವತ್ತು ಎಷ್ಟು ಬೇಕಾದರೂ ಆಡಲಿ. ಯಾರು ಎಷ್ಟು ಬೇಕಾದ್ರೂ ಆಡಲಿ, ನಮ್ಗೆ ಅಮೌಂಟ್ ಬರಬೇಕು. 20,000 RCB ಡನ್. ಹಲೋ, ಎಲ್ಲಿದ್ಯಾ? ರಾಜು, ಬೇಗ ಪಾರ್ಕ್ ಹತ್ರ ಪಾಪ. ಪಾರ್ಕ್ ಹತ್ರನಾ? ಸರಿ, ಬರ್ತೀನಿ. ಆದ್ರೂ ಮಾಡ್ಬೇಕಲ್ಲ. ಎಣ್ಸು ಕಾದದೆ ಎಣ್ಸು. ಕರೆಕ್ಟ್ ಆಗಿದೆ ಮಗ. ಫೈನಲ್ ಜಾಸ್ತಿ ಕಟ್ಟು. ನಮ್ದೇನಿಲ್ಲ, ಎಲ್ಲ ತವಗಳೇ. ಅಷ್ಟೊಂದು ದುಡ್ಡು ಬಂತು. ಸರಿ ಮಗ, ಯಾಕೋ ಇಂಟ್ರೆಸ್ಟ್ ಆಗ್ತಾ ಇಲ್ಲ. ಫೈನಲ್ವರೆಗೂ ಆಡ್ತೀನಿ, ಆಮೇಲೆ ಬಿಟ್ಬಿಡ್ತೀನಿ. ಕಟ್ಟು ಮಗ, ಬರುತ್ತೆ. ಬೇಡ ಕಣೋ, ನನ್ನ ಹತ್ರ ದುಡ್ಡಿಲ್ಲ. ಕಟ್ಟು ಮಗ, ಬರುತ್ತೆ. ಬೇಡ, ನಾನು ಫೋರ್ಸ್ ಮಾಡಬೇಡ. ಕಟ್ಟು ಮಗ, ನಿಂದ ಚೆನ್ನಾಗಿದೆ. ಕಟ್ಟು, ಫೋರ್ಸ್ ಇಲ್ಲ. ಹೋದ್ರೆ ಬಂದಿದ್ದಾನೆ ಹೋಗೋದು, ನಾನೇನು ಕಷ್ಟಪಟ್ಟಿಲ್ವಲ್ಲ. ಕಟ್ಟು ಕಟ್ಟು, ಮುಂದಿನ ಆಟ ನಂದು. ಆಯ್ತು ಮಗ, ಆಡ್ತೀನಿ. ಸರ್, ಸುರೇಶ ಇವತ್ತು ಎಷ್ಟು ಬೇಕಾದರೂ ಆಡಲಿ. ನಿನ್ ಗೆಲ್ಲೋ ಕುದ್ರೆ 30,000 ಆಡೈತೆ. ಗೆಲ್ಲೋ ಕುದ್ರೆ ಒಂದ್ಸಲ ಸೋತ್ರು ಸಾಯಿಸೋದೆ. ಬೆಟ್ಟಿಂಗ್ ಏನು ಅಂತ ತೋರಿಸ್ಬೇಕು. Royal Challengers Bangalore against Sunrisers Hyderabad.
He's the real one. What a view. The Sunrisers. Orange Army of our champions in 2016. ನಾಗರಾಜ್ ನಿನ್ ಕುದುರೆ ಸೋತಾಯ್ತು. ಏನೋ ಮಗ ಹಿಂಗ್ ಈ ತರ ಆಯ್ತು. ಅಂತದ್ರಲ್ಲಿ ಇಷ್ಟೇ ದುಡ್ಡು. ಓಕೆ ಮಗ, ಆದ್ರೆ ಬಾಕಿ 3 ದಿನದಲ್ಲಿ ಕೊಟ್ಬಿಡು. 3 ದಿನದಲ್ಲಿ 30,000 ಹಿಂಗೋ ಅರೇಂಜ್ ಮಾಡ್ಲಿ. ನಂಗ್ ಗೊತ್ತು ಆಗಲ್ಲ ಅಂತ, ಆದ್ರೂ ಬೇಕಲ್ಲ, ಬುಕ್ಕಿಗಳು ನನ್ನ ಬಿಡಲ್ಲ. ನೀನೇ ಹೇಳೋ. ಏನ್ ಮಾಡಕ್ಕಾಗಲ್ಲ ಮಗ. ಹಲೋ ಸರ್, ಬರ್ತಾ ಇದ್ದೀನಿ. ಸರಿ ಮಗ, ಕೆಲ್ಸ ಇದೆ, ಬಾಯ್. ಹುಟ್ಟಬೇಕು, ಬೆಳೆಸ್ತಾನೆ, ಬೆಳಿಬೇಕು, ಹೊಗೆ ಆಗ್ತಾನೆ. ಹಲೋ, ದುಡ್ಡಿನ್ನೂ ಆಗಿಲ್ಲ ಮಗ. ಛೇ, ಯಾವ್ದಿ ಬೆಟ್ಟಿಂಗು. ಹುಟ್ಟಬೇಕು, ಬೆಳೆಸ್ತಾನೆ, ಬೆಳಿಬೇಕು, ಹೊಗೆ ಆಗ್ತಾನೆ. ಹುಟ್ಟಬೇಕು, ಬೆಳೆಸ್ತಾನೆ, ಬೆಳಿಬೇಕು, ಹೊಗೆ ಆಗ್ತಾನೆ. ಹಲೋ ಶಿವು, 25,000 ದುಡ್ಡಿದ್ರೆ ಕೊಡೋ. ಲವ್, ನನ್ನ ಹತ್ರ ಅಮೌಂಟ್ ಇಲ್ಲ ಕಣ. ಇಲ್ವಾ? ನಿನ್ ಫ್ರೆಂಡು ಫೋನ್ ಮಾಡಿ ಕೇಳೋ. ಗಾಡಿ ಮೊಬೈಲ್ ಏನಾದ್ರು ಅಡಾಡು ಅಂತಾರೆ. ನನ್ನ ಹತ್ರ ಇಡಕ್ಕೆ ಏನೂ ಇಲ್ಲ ಕಣ. ಕೊಡೋಲ್ಲ ಮಗ ಫ್ರೆಂಡಿಯಾಗಿ. ಮಗ ಇಲ್ಲ. ಇಲ್ವಾ? ಛೇ, ಬೆಟ್ಟಿಂಗು ಸಾಕು, ಈ ನರ್ಕನೂ ಸಾಕು. ಹಲೋ ಹಲೋ, ಎಲ್ಲಿದ್ಯಾ? ಆಗ ಇಲ್ಲೇ ಪಾರ್ಕ್ ಹತ್ರ ಇದ್ದೀನಿ. ಬರ್ತೀನಿ. ಏನೋ 3 ದಿನದಿಂದ ಫೋನ್ ಎತ್ತುತ್ತಿಲ್ಲ. ತಗೊಂಬಗ, ಈಗ ಫೋನ್ನೇ ಮಾಡ್ಬಿಡು. ಇದನ್ನ ಮಾಡಿದ್ರು ನಾಳೆ 22,000 ಬೇಕು, ಬೇಕೇ ಬೇಕು. ನಾಳೆನೆ? ನಿಮ್ ಮನೆಗ್ ಬಂದ್ ಹೇಳ್ತೀನಿ. ಮನೆಯಲ್ಲಿ ಅಪ್ಪ ಅಮ್ಮ ಛೇ ನನ್ ಸಾಯಿಸ್ಬಿಡ್ತಾರೆ. ಏ ಸುರೇಶ, ಟಿವಿ ಹತ್ರ ಕವಿತಾ ಆಂಟಿ ದುಡ್ಡಿಟ್ಟಿದೀನಿ, ನಾಳಿದ್ ಬರ್ತಾರೆ, ಸಂಘದ ದುಡ್ಡು ಕೊಟ್ಬಿಡಪ್ಪ. ಛೇ, ಏನ್ ಮಾಡ್ಲಿ, ಆ ದುಡ್ಡು ಮನೆ ನನ್ ಸಾಯಿಸ್ಬಿಡ್ತಾರೆ. ಬೆಟ್ಟಿಂಗು ಬೇಡ ಬೇಡ ಅಂತಿದ್ದೆ, ಕಟ್ಟೋದ್ನೋ ಕಟ್ಸಿದ್ರು. ದುಡ್ಡು ತಗೊಳ್ಳೋದೇ ಬೇಡ, ಅಮ್ಮ ಬೇರೆಯವ್ರದೊಂದು ಬೇಡ, ಮಾನ ಹೋಗುತ್ತೆ, ಸಾಯೋದೆ.
ಇನ್ನು ಟ್ರೈನ್ ಲೇಟ್ ಬಾ. ಯಾರಿದು ನನ್ನನ್ನು ಕರೀತವನೆ? ಅದೇನೋ ಕೇಳೋಣ. ಬಾ. ಏನ್ ಸಾಯಕ್ ಬಂದಿದ್ಯಾ? ಇಲ್ಲ ಇಲ್ಲ, ನನಗೆ ಬೇಕು ಹೇಳು. 6 ವರ್ಷದಿಂದ ನೋಡ್ತಾ ಇದ್ದೀನಿ, ಟ್ರೈನು ಇನ್ನೂ ಲೇಟು. ಬಾ ಕೂತ್ಕೋ. ಕಂಡೆ ನೆಲಾರೆ ಕಾಣುತ್ತಿರು ಎಂಬೆ ನಾ ಪುಟ್ಟ ಗೊಂಬೆ ನಿನ್ನ ಬದಿಗೆ. ಮರಣ ಜನನ ಸಾಕಬೇಕು, ನವದ್ವಾರಗಳ ಹಾಕಬೇಕು, ಹೃದಯ ಹೃದಯಕ ಏಕೆ ಬೇಕು, ಅಂತಃಕರಣ ತಾಕಬೇಕು. ದರ ಬೇಂದ್ರೆ. ಎಲ್ಲ ಗೊತ್ತಾ? ಸಾಯಕ್ ಬಂದಿದ್ಯಾ? ಹೇಳು, ನಿನ್ನಂತವ್ರು ನಾನು 6 ವರ್ಷದಿಂದ ಎಷ್ಟು ಜನ ನೋಡಿದ್ದೀನಿ. ಹೇಳು ಹೇಳು, ನೀನು ಬೇಕು ಹೇಳು. ನಾನು ಸುರೇಶ ಅಂತ. ನಾಗರಾಜು ನನ್ನ ಫ್ರೆಂಡು. ಬೆಟ್ಟಿಂಗು ಬೇಡ ಬೇಡ ಅಂತಿದ್ದೆ, ಕಟ್ಟೋದ್ನೋ ಕಟ್ಸಿದ್ರು. ಇಷ್ಟೆಲ್ಲ ಆಯ್ತು. ಮೊದಲು ಯೋಚನೆ ಮಾಡು. ನಿನ್ನ ತಾಯಿ ತಂದೆಗೆ ಜೀವನ ನೀಡು. ನಿನ್ನಂಥವ್ರು ಎಲ್ಲ ಇದ್ರು ಸಾಯ್ಬೇಕು ಅಂತೀರ. ನನಗೆ ಯಾರೂ ಇಲ್ಲ. ನಾನು ಸತ್ತಿ 6 ವರ್ಷ ಆಗಿದೆ. ಯಾರ್ದು ತಪ್ಪು ಅಂತ ಯೋಚನೆ ಮಾಡು, ಆಮೇಲೆ ಸವಾಲು ಎದುರಿಸು. ತಗೋ. ಸತ್ತವರು ಕಡೆ ತನಕ ಸುಖವಾಗಿ ಇರಲಿ, ಸುಖವಾಗಿ ಸತ್ತವರು ಕಡೆ ತನಕ ಇರಲಿ, ಕಡೆ ತನಕ ಸತ್ತವರು ಇರಲಿ ಸುಖವಾಗಿ, ಸತ್ತವರು ಹತ್ತವರು ಇರಲಿ ಸುಖವಾಗಿ, ಸತ್ತವರು ಎಂದಿಗೂ ಮರು ಸಾಯದಿರಲಿ, ಯಮನೆ ರುದ್ರನೆ ಸಾಯದಿರಲಿ, ಸತ್ತವರು ಸಾಯದಿರಲಿ. ಹಲೋ ಸರ್, ನಾನು ಹೊರಗಡೆ ಇದ್ದೀನಿ. ಅಲ್ಲೇ 10ನೇ ಕ್ರಾಸಲ್ಲಿ ಸುರೇಶ್ ಸರ್ ಮನೆ. ಅಲ್ಲೇ ಹೋಗಿ, ಸಿಗ್ತಾನೆ, ದುಡ್ಡು ಕೊಡ್ತಾನೆ. ಸಾವಿರ ಬೆಟ್ ಕಟ್ಟು, ಬಂದ್ರೆ 4 GB ತಗೋ. ನೋಡೋ, ಇವತ್ತಿನ ಸೀಚೆಗೆ ದುಡ್ಡಿದೆಯಲ್ಲ, ಕ್ರಿಕೆಟ್ ಬೆಟ್ಟಿಂಗ್ ದುಡ್ಡು. ಕಟ್ಟು ಮಗ, ಬರುತ್ತೆ. ನಾನು ಕಟ್ಟು ಆಗಲ್ಲ ಅಂತ ಕಟ್ಟು, ಹಂಗೆ ಗೊತ್ತಲ್ಲ. ಹೋಗಿ ಮಗ, ಹಣ ಬಿಡಲ್ಲ. ಸರ್, ಒಂದು ಪಾರ್ಸೆಲ್ ಬಂದಿತ್ತು. ಸುರೇಶ್ ಅನ್ನೋರು ನೀವಾ? ಇದು ಅವನೇನಾ ಸರ್? ಅಮೌಂಟು? ಸರ್ ಸೈನು? ಪಾರ್ಸಲ್ ಡೆಲಿವರಿದು ಮೆಸೇಜ್ ಬರುತ್ತೆ, ಒಂದು ಫೀಡ್ಬ್ಯಾಕ್ ಕೊಡಿ. ಥ್ಯಾಂಕ್ ಯು ಸರ್. ನಾನಿವನ್ನ ಇದೇ ಮೊದಲು ನೋಡಿದ್ದೆ. ಇದಕ್ಕಿಂತ ಮುಂಚೆ ನಾನು ಕಂಡಿದ್ದ ಕನಸ ಈ ಥರ ಎಲ್ಲ ಕನಸು ಬಿಡುತ್ತಾ?
ಇದ್ಯಾವುದು ಅಲ್ಲ ಅಂದ್ರೆ ನಡೆದಿದ್ದೇನು? ಏನನ್ನಾಗ ಇದೆಲ್ಲ? ಇರು. ಇದು ಪಾಲಿಸಿ ದುಡ್ಡು ಮತ್ತೆ ಪ್ಲಾನಿಂಗ್ ಚಾರ್ಟ್. ಮಗ ಇದೆಲ್ಲ ಏನೋ ಒಂದೂ ಗೊತ್ತಾಗ್ತಿಲ್ಲ. ನಾನು LIC ಏಜೆಂಟ್ ಮಗ. ನಾನು ಕಲೆಕ್ಟ್ ಮಾಡಿದ್ದು ಪಾಲಿಸಿ ದುಡ್ಡು. ನಮ್ ಮೇನ್ ಏಜೆಂಟ್ ಮೈಸೂರಿನಲ್ಲಿ ಅವರೇ ಇದನ್ನ ಕೊರಿಯರ್ ಮಾಡಿದ್ದು. ನಾನು ಕೊರಿಯರ್ ಮಾಡಿದ್ದು ಪಾಲಿಸಿ ಮೆಂಬರ್ ಅಪ್ಲಿಕೇಶನ್. ಅವ್ರ ಹತ್ರ ಎಷ್ಟೋ ಏಜೆಂಟ್ ಫೋನ್ ನಂಬರ್ ಕೊಡ್ತಾರೆ. ಮತ್ತೆ ನಾನು ಕಲೆಕ್ಟ್ ಮಾಡಿದ್ದು ಪಾಲಿಸಿ ಮೆಂಬರ್. ನನ್ಗೆ ಗೊತ್ತಿರುವ ಫ್ರೆಂಡ್ಗಳದೆಲ್ಲ ಪಾಲಿಸಿ. ನನ್ನ ಟಾರ್ಗೆಟ್ ಪಾರ್ಟ್ ಟೈಮ್ ಕೆಲಸ ಮಾಡೋ ಕಾಲೇಜ್ ಹುಡುಗರು, ಫ್ರೆಂಡ್ಗಳ ಫ್ರೆಂಡು, ಟಿ ಅಂಗಡಿಯವರು, ಕೆಲಸ ಮಾಡೋರು ಎಲ್ಲಾರನ್ನೂ ಹಿಡಿದು ಪಾಲಿಸಿ. ಕಂದ ನಮ್ ಬಿಟ್ಬಿಡು, ನಂಗೆ ಇದ್ಯಾವ್ದು ಬೇಡ. ಕೊಡು ಮಗ, ನಿನ್ಗಿದೆಲ್ಲ ಗೊತ್ತಾಗಲ್ಲ. ನೀನು ಒಂದ್ ಪಾಲಿಸಿ ಮಾಡ್ಸು. ನನ್ ಬಿಡು, ಈ ಪಾಲಿಸಿ ಗಿಲಿಸಿ ಅಲ್ಲ ಏನು ಬೇಡ. ಏನೋ ಪಾಸ್ಬುಕ್ ಸ್ಕಾಲರ್ಶಿಪ್ ದುಡ್ಡು ಬಂತು ಮಗ, ಒಂದ್ ಫೋನ್ ತಗೊಳ್ಳೋಣ ಅಂತ. ಯಾವ್ದು? ರೆಡ್ಮಿ 3GB 9,000. 4GB ತಗೋ. ಇನ್ನೂ 1,000 ಇಲ್ಲ ಮಗ. ಮಗ ಅಮೆಜಾನ್ ಅಲ್ಲಿ 10,000ಕ್ಕೆ 4GB ಸಿಗುತ್ತೆ. ನಿಮ್ಗೆ ಈ ಆನ್ಲೈನ್ ಶಾಪಿಂಗ್ ಮೇಲೆ ನಂಬಿಕೆನೇ ಇಲ್ಲ. ನಾಳೆ ಸೇಲ್ ಅದೆ, ಒಂದ್ಸಲ ತರಿಸ್ಕೊಂಡು ನೋಡು. ಫೋರ್ಸ್ ಇಲ್ಲ. ಬೇಡ, ನಂಗೆ ಇಂಟ್ರೆಸ್ಟ್ ಇಲ್ಲ. ನಾನ್ ಗ್ಯಾರಂಟಿ ಕೊಡ್ತೀನಿ. ಇಲ್ಲ ಆದ್ರೆ 500 ರೂಪಾಯಿ ಜಾಸ್ತಿ ಕೊಡ್ಬೇಕು. ಹಲೋ, ಹೇಳಿ ಬಾವ. ಇಲ್ಲೇ ಜ್ಯೂಸ್ ಅಂಗಡಿಯಲ್ಲಿ ಇದ್ದೀನಿ, ಬರ್ತೀನಿ. 5 ನಿಮಿಷ ಬರ್ತೀನಿ. ಬಾ, ಮನೆಗೆ ಬಿಡ್ತೀನಿ. ಆನ್ಲೈನ್ ಅಲ್ಲೇ ಬುಕ್ ಮಾಡು. ನಾಳೆ ಬುಕ್ ಮಾಡ್ತೀನಿ. 4GB 1,000 ಬುಕ್ ಮಾಡು. ಕಡೆಗೂ ಫೋನ್ ಬಂತು. ಸುರೇಶ, ಏನೋ ನಿನ್ ಬ್ಯಾಡ್ ಲಕ್ಕು, ಸಿಗ್ಲಿಲ್ಲ. ಬೇಡ ಬಾ, ಇಲ್ಲೇ 3GB ತಗೊಳ್ಳೋಣ. ಹೇಳು, ಇಲ್ಲೇ ತಗೊಳ್ಳೋಣ. ಆತರ ಪಡ್ಬೇಡ, ನಾಳೆನು ಸೇಲ್ ಅದು. ಇರು. ಬೇಡ ಬಾ ಮಗ, ಇಲ್ಲ ಆದ್ರೆ 500 ರೂಪಾಯಿ ಜಾಸ್ತಿ. 500 ರೂಪಾಯಿಗೆ ಪೌಚು, ಸ್ಕ್ರೀನ್ ಗಾರ್ಡ್ ತಗೋ. ಆನ್ಲೈನ್ ನೋಡೋದ, ಅಂಗಡಿ ತಗೊಳ್ಳೋದ? ಇವನೇ ನಾಳೆ ಅಂತವನೆ. ಸರಿ ಮಗ, ಸರಿ. ನಂಗೊಂದು ಪಾರ್ಟ್ ಟೈಮ್ ಕೆಲಸ ಇದೆ ಅಂತ. ಕೆಲ್ಸನಾ? ತಗೋ ಈ ನಂಬರ್. ಇವರು ನಮ್ಮ DM. ನೀನು ಕಾಲ್ ಮಾಡು, ನಾನು ಕಾಲ್ ಮಾಡ್ತೀನಿ. ಓಕೆ ಮಗ. ಕೆಲ್ಸ ಅದೇ ಮಗ, ಬರ್ತೀನಿ. ಹೇಳಿ. ನಾಗರಾಜ್ ಅವರು ನಂಬರ್ ಕೊಟ್ಟರು. ಓಕೆ, ರೆಸ್ಯೂಮ್ ಮೇಲ್ ಮಾಡಿ. ಸರ್ ನಿಮ್ದು ಇಮೇಲ್ ID ಸೆಂಡ್ ಮಾಡಿ, ನಾನು ನಿಮಗೆ ರೆಸ್ಯೂಮ್ ಮೇಲ್ ಮಾಡ್ತೀನಿ. ಏನ್ ಮಗ ನನ್ನ ಲಕ್. ನಾನು ಟ್ರೈ ಮಾಡಿದೆ ಮಗ, 4 ನಿಮಿಷ ಸೋಲ್ಡ್ ಔಟ್. ಬಿಡೋ, ನಂಗೆ ಅದೃಷ್ಟ ಇಲ್ಲ. ಮ್ಯಾಚ್ ಮುಗಿಸ್ಕೊಂಡು ಫೋನ್ ತಗೊಳಕವ. ಏನೋ ಮಗ, 500 ರೂಪಾಯಿ ಜಾಸ್ತಿ ಇಲ್ಲಿ. ಅದು ಬೇರೆ 3 ದಿನ 4GB ಬೇರೆ ಸಿಗಲ್ಲ ಅಂತವ್ರೆ. ತಗೋ ಮಗ, ಆನ್ಲೈನಲ್ಲೇ ಬುಕ್ ಮಾಡು. ಶಿವು ಸಿಕ್ಕಿದ್ದ? ಹೇಳುದ್ನಾ? ರೆಡ್ಮಿ 4 ಚೆನ್ನಾಗಿದೆ ತಗೋ ಅಂತ ಮಗ. ಓಕೆ, ನಾಳೆ ಸೇಲ್ ಅದೇ, ಬುಕ್ ಮಾಡ್ತೀನಿ. ಇನ್ನು 1000 ಅಷ್ಟೇ ಕಣೋ, ಬುಕ್ಕಿಂಗ್ ನಾನೇ ಮಾಡಿದ್ದೀನಿ. ಏನೋ ಇವಾಗ 1000 ಜಾಸ್ತಿ ಅಂತ. ಏನು ಮಾಡೋಕ್ಕಾಗಲ್ಲ. ಹಲೋ ಸರ್, ಬರ್ತಾ ಇದ್ದೀನಿ. ಸರಿ ಮಗ, ನಿಮ್ಮ ಕೆಲಸ ಅದೇ. ಬಾಯ್. ಸುರೇಶ್ ಫೋನ್ ಪಿಕ್ ಮಾಡ್ತಿಲ್ಲ. ವಿಘ್ನೇಶ್ ಇಂಟರ್ವ್ಯೂ ಇದೆ, ಬರೇ ಕೇಳಿ. ಹಲೋ, ಎಲ್ಲಿದ್ಯಾ? ಪಾರ್ಕ್ ಹತ್ರ ಇದ್ದೀನಿ. ಏನೋ 3 ದಿನದಿಂದ ಫೋನ್ ಎತ್ತಿಲ್ಲ. 3 ದಿನ ಊರೇ ಇರ್ಲಿಲ್ಲ. ಲವ್, ನಾಳೆ ಫೋನ್ ಬರುತ್ತೆ. ಬೆಳಿಗ್ಗೆನೆ ಎಲ್ಲಿಂದ ತರ್ಲೋ? ನನ್ನ ಹತ್ರನೂ ಇಲ್ಲ. ನಾನು ಚೀಟಿ ದುಡ್ಡು ಕಟ್ಬಿಟ್ಟೆ. ನಾಳೆ ಅವ್ರು ಫೋನ್ ಮಾಡ್ತಾರೆ, ಅರೇಂಜ್ ಮಾಡು. ಫೋನ್ ಮಾಡ್ತಾರೆ, ಅರೇಂಜ್ ಮಾಡು. ಓಕೆ, ಟ್ರೈ ಮಾಡ್ತೀನಿ ಮಗ. ನಿಮ್ ಭಾವನ ಹತ್ರ ಕೇಳೋ. ಓ ಭಾವ, ಐ ಹೌದಲ್ವಾ? ಓ, ಅರ್ಜೆಂಟ್ 1,000 ದುಡ್ಡು ಬೇಕಿತ್ತು. ತುಂಬಾ ಓಕೆ. ಹೆಂಗೋ ಭಾವ ಕೊಡ್ತಾರೆ, ವಾಪಸ್ ಏನ್ ಕೊಡ. ಹಲೋ ಸರ್, ನಾನು ಹೊರಗಡೆ ಇದ್ದೀನಿ. ಅಲ್ಲೇ 10ನೇ ಕ್ರಾಸಲ್ಲಿ ಸುರೇಶ್ ಸರ್ ಮನೆ. ಅಲ್ಲೇ ಹೋಗಿ, ಸಿಗ್ತಾನೆ, ದುಡ್ಡು ಕೊಡ್ತಾನೆ. ಸರ್, ಒಂದು ಪಾರ್ಸೆಲ್ ಬಂದಿತ್ತು. ಸುರೇಶ್ ಅನ್ನೋರು ನೀವಾ? ಇದಕ್ಕೆಲ್ಲ ಕಾರಣ ಯಾಕೋ ಮಗ ಇವತ್ತು ಲೈಟು? ಅದೇ ನಮ್ಮ ಊರಲ್ಲಿ IPL ಬೆಟ್ಟಿಂಗ್ ಆಡ್ತಿದ್ನಲ್ಲ, ಅವನು ಸೂಸೈಡ್ ಮಾಡ್ಕೊಂಡು ಸತ್ತೋದ ಕಣ. 10,000 ಸಾಲ ಮಾಡಿದ ಮಗ. ಅಲ್ಲಿ ಕ್ರಿಕೆಟ್ ಬೆಟ್ಟಿಂಗು ದೊಡ್ಡ ಕೊಡ್ಲಿಲ್ಲ ಅಂತ ಗಲಾಟೆ ಆಡ್ತಾವ್ರೆ.
IPL ಅನ್ನೋ ಬೆಟ್ಟಿಂಗ್ ದಂಧೆಗಿಳಿದು ಮೈತುಂಬಾ ಸಾಲ ಮಾಡಿಕೊಟ್ಟ ವ್ಯಕ್ತಿಯೋರ್ವ ಆತ್ಮಹತ್ಯೆಗೆ ಶರಣಾಗಿರುವ ಘಟನೆ. ಶುಷ ಸೇವಿಸಿ ಆತ್ಮಹತ್ಯೆಗೆ ಶರಣಾಗಿದ್ದ ಪ್ರಕಾರ IPL ನಿಂದ 14 ಲಕ್ಷಕ್ಕೂ ಹೆಚ್ಚು ಹಣ ಕಳೆದುಕೊಂಡು ಸಾಲ ತೀರಿಸಲಾಗಿದೆ. ಆತ್ಮಹತ್ಯೆಗೆ ಮಾಡಿಕೊಳ್ಳುತ್ತಿದ್ದ ಕಮಿಷನ್ ತಗೊಂಡು ಬಿಟ್ಟಿದ್ದ ಹಣ ಇವ್ರು ಕೊಡೋದು, ಸೋತವರು ಅವರು ಹಾಳಾಗಿ ಪಾಪಡಾಗಿ ಹೊರಟೋಗ್ಬಿಡ್ತಾರೆ ಸರ್. ಏನ್ ಇವತ್ತು ಏನ್ ನೋಡಿದ್ರು ಬರೀ ಕ್ರಿಕೆಟ್ ಬೆಟ್ಟಿಂಗನೇ. ಏನ್ ಬೆಟ್ಟಿಂಗ್ ಅಂತ ಸಾಯ್ತಾರೋ, ಏನ್ ಬೆಟ್ಟಿಂಗ್ ಆಡ್ಬಿಟ್ಟು ದುಡ್ಡು ಮಾಡಿ ನೆಮ್ಮದಿಯಾಗಿರ್ತಾರ? ನಾನ್ ಕಂಡಿದ್ ಕನ್ಸ ಈ ತರ ಎಲ್ಲ ಕನ್ಸ್ ಬಿಡುತ್ತಾ? ಕನ್ಸು ಕನ್ಸಾಗಿರ್ಲಿ, ಈ ಕನ್ಸು ನನ್ಸಾದ್ರೆ ಸರ್ವನಾಶ ಮಾಡುತ್ತೆ.